ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು 750 ರುಪೀಸನ್ನು ಯಾವ ರೀತಿ ಪೇ ಮಾಡೋದು ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಾವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಒಂದೇ ಸರಿ ಆಪ್ಷನ್ ಎಂಟ್ರಿ ಮಾಡಿಬಿಡ್ಬೇಕಾ? ಈಗ ನಮಗೆ 4 ಡೇಸ್ ಏನು ಟೈಮ್ ಕೊಟ್ಟಿದ್ದಾರೆ, ಆ 4 ಡೇಸ್ ಕೊಟ್ಟಿರೋಂಥ ಟೈಮಲ್ಲಿ ನಾನು ಯಾವಾಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋಗ್ತೀನಿ ಆವಾಗ ಒಂದೇ ಸರಿ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಬೇಕಾ, ಮತ್ತೆ ಆಪ್ಷನ್ ಎಂಟ್ರಿ ಲಿಂಕ್ಗೆ ವಿಸಿಟ್ ಮಾಡೋದಕ್ಕೆ ಆಗಲ್ವಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಮಾತನಾಡ್ತೀನಿ. ಆ್ಯಂಡ್ ಜೊತೆಗೆ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ ಈಗಾಗಲೇ ಸ್ಟಾರ್ಟ್ ಆಗಿದೆಯಾ ಏನೋ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದಿಷ್ಟು ಇಂಪಾರ್ಟೆಂಟ್ KE ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮುಂದೆ ಎಲ್ಲ ಥರದ PGCET ಕೌನ್ಸಿಲಿಂಗ್ ಅಪ್ಡೇಟ್ಸ್, ಪ್ರತಿನಿತ್ಯದ KE ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ನಾನು ತಿಳಿಸ್ಕೊಡ್ತಿರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ KE ಕಡೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. PGCET ವಿದ್ಯಾರ್ಥಿಗಳಿಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮತ್ತೆ ನಿಮಗೆ ಇವತ್ತು PGCET 2025 ಮೊದಲ ಸುತ್ತಿನ MBA, MCA, MTech ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ, ಇದು ಬಂದುಬಿಟ್ಟು ಕೋರ್ಸಸ್ಗೆ ಸಪ್ರೇಟಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿರುವಂಥದ್ದು. MBA ಸೀಟ್ ಮ್ಯಾಟ್ರಿಕ್ಸ್, MCA ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಜೊತೆಗೆ MTech ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿಬಿಟ್ಟು. ಬಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರ್ತಿದೆ. ಯಾಕೆ ಬರ್ತಿದೆ ಅಂತ ಅಂದರೆ ನೋಡಿ, ನಿಮಗೆ ಬಂದುಬಿಟ್ಟು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕನ್ನು ಇವತ್ತು KE ಕಡೆಯಿಂದ ಆದರೆ ರಿಲೀಸ್ ಮಾಡ್ತಾರೆ. ಬಟ್ ನಿಮ್ಮ ಅದು ವರ್ಕ್ ಎಲ್ಲನೂ ಸಹ ಪ್ರೋಸೆಸ್ಸಲ್ಲಿದೆ. ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತಾ ಬರ್ತಿದ್ದಾರೆ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, PGCET 2025 MTech ಅರ್ಹತಾ ಕೋರ್ಸ್ಗಳ ಪಟ್ಟಿ ಅಂತ ಕೊಟ್ಟಿರುವಂಥದ್ದು. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ MTech ಅರ್ಹತಾ ಕೋರ್ಸ್ಗಳ ಪಟ್ಟಿ, ಅಲ್ಲಿ ಎಲ್ಲ ಥರದ ಯೂನಿವರ್ಸಿಟೀಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸೈಡಲ್ಲಿ ನೋಡ್ತಾ ಬರೋದಾದರೆ ಪ್ರತಿ ಕಾಲೇಜ್ದು ಸಹ ಎಲಿಜಿಬಿಲಿಟಿ ಏನು, MTech ಪ್ರೋಗ್ರಾಮ್ಗೆ ಆ ಒಂದು ಕೋರ್ಸಿಗೆ ನೀವು ಅಡ್ಮಿಷನ್ ತೊಗೋಬೇಕು ಅಂತಂದರೆ ಅದಕ್ಕಿರುವಂಥ ಎಲಿಜಿಬಿಲಿಟಿ ಏನು ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ನೀಟಾಗಿ ನೋಡ್ಕೊಳ್ಳಿ, ಓಕೆನಾ? ಸೊ ನಿಮ್ಮ ಒಂದು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಖಂಡಿತವಾಗ್ಲೂ ಇವತ್ತೇ ಸ್ಟಾರ್ಟ್ ಆಗುತ್ತೆ. ಈಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ 2:58 ಆಗಿದೆ. ಇದುವರೆಗೂ ಸಹ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಂಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಲಿಂಕ್ ಆದರೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಅಂದರೆ ರೀಸನ್ ಇಷ್ಟೇ. ಇವತ್ತು ಬಂದುಬಿಟ್ಟು PGCET ಕುರಿತು KE ಕಡೆಯಿಂದ ಸಾಕಷ್ಟು ವರ್ಕ್ಸ್ ಆದರೆ ನಡೀತಿರುವಂಥ ವೆಬ್ಸೈಟ್ಗೆ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈಗ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಪ್ಲೋಡ್ ಮಾಡಿರುವಂಥದ್ದು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ಸಹ 404 ಸರ್ವರ್ ಎರರ್ ಫೈಲ್ ನಾಟ್ ಫೌಂಡ್ ಅಂತ ಬರ್ತಿದೆ. ಅದು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾರೆ. ನೀವು ಅವಾಗ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಂಡ್ರೆ ನಿಮ್ಮ ಒಂದು ಕ್ಯಾಟಗರಿಗೆ ನೀವು ಯಾವ ಕಾಲೇಜ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರೋ ಆ ಒಂದು ಕಾಲೇಜಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದ್ದಾವೆ ಏನು ಅಂತ ಹೇಳಿಬಿಟ್ಟು ಡೀಟೇಲ್ಡಾಗಿ ನಿಮಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಅದೊಂದಂತೂ ನಿಮಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು KE ಕಡೆಯಿಂದ ಕೊಟ್ಟಿರುವಂಥದ್ದು. ಸೊ ಆಪ್ಷನ್ ಎಂಟ್ರಿ ಲಿಂಕು ಯಾಕೆ ಇದುವರೆಗೂ ಸ್ಟಾರ್ಟ್ ಆಗಿಲ್ಲ ಅಂತ ಅಂದರೆ, ಈಗ ನಾವು ಸ್ಕೆಡ್ಯೂಲ್ ಪ್ರಕಾರ ನೋಡೋದಾದರೆ ನಿಮಗೆ ಬಂದುಬಿಟ್ಟು ಯಾವಾಗ ಸ್ಟಾರ್ಟ್ ಆಗಬೇಕಿತ್ತು, ಇವತ್ತು ನಿಮಗೆ 11 ಗಂಟೆಯಿಂದನೇ ಸ್ಟಾರ್ಟ್ ಆಗಬೇಕಿತ್ತು. ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಇನ್ನೂ ಸ್ಟಾರ್ಟ್ ಆದರೆ ಆಗಿಲ್ಲ. ಬಟ್ ಯಾರೂ ಭಯ ಪಡುವಂತಹ ಅವಶ್ಯಕತೆ ಆದರೆ ಇಲ್ಲ. ಇವತ್ತು ಬಂದುಬಿಟ್ಟು ನಿಮಗೆ 24ನೇ ತಾರೀಕು ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿರುವಂಥದ್ದು. ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ 28ನೇ ತಾರೀಕುವರೆಗೂ 4 ದಿನ ಟೈಮ್ ಕೊಟ್ಟಿರುವಂಥದ್ದು. ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಷ್ಟು ದಿನ ಟೈಮ್ ಏನು ಬೇಕಾಗೋದಿಲ್ಲ. ಜಸ್ಟ್ ನೀವು ಕಾಲೇಜಸನ್ನು ರೆಡಿ ಮಾಡ್ಕೊಂಡಿದ್ರೆ ಈಗಲೇ ಒಂದು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಸಿಂಪಲಾಗಿ ಬಂದುಬಿಟ್ಟು ನೀವು ಕಾಲೇಜಸನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಏನಾದರೆ ಕಂಪ್ಲೀಟ್ ಮಾಡ್ಕೋಬೋದು ಆಗಿರುತ್ತೆ. ಸೊ ಸಿಂಪಲ್ ಪ್ರೋಸೆಸ್ ಆದರೆ ಇರುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಏನು ಡೌಟನ್ನು ಕೇಳ್ತಿದ್ದಾರೆ ಅಂತ ಅಂದರೆ, ಈಗ 4 ದಿನ ಏನು ಟೈಮ್ ಕೊಡ್ತಾರೆ, ಒನ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ದಾದಮೇಲೆ ನಾವು ಒಂದೇ ಸರಿ ವಿಸಿಟ್ ಮಾಡಿಬಿಟ್ಟು ಒಂದೇ ಸರಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ಹೇಳ್ತಿದ್ದಾರೆ. ನೋಡಿ, ನಿಮಗೆ ಇವತ್ತು ಯಾವಾಗ ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಆಗುತ್ತೋ ಅದಾದಮೇಲೆ ನಿಮಗೆ ಏನು ಟೈಮನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಟೈಮು ನಿಮಗೆ ಇಲ್ಲಿ ನಾನು ನಿಮಗೆ ಮತ್ತೊಂದು ಸಲ ಆ ಒಂದು ಸ್ಕೆಡ್ಯೂಲ್ ನೀಟಾಗಿ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಿಮಗೆ ಮೊದಲ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿಯಲ್ಲಿ ಎಲ್ಲಿಯವರೆಗೂ ಅಂತ ಅಂದರೆ 29ನೇ ತಾರೀಕು ನಿಮಗೆ ಒಂದು 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ರಾತ್ರಿ 11:59ವರೆಗೂ ಏನು ಟೈಮನ್ನು ಕೊಟ್ಟಿರ್ತಾರೆ. ಒನ್ಸ್ ಆಪ್ಷನ್ ಎಂಟ್ರಿ ಲಿಂಕು KE ವೆಬ್ಸೈಟಿಂದ ಕೊಟ್ಟಿದ್ದ ಆದಮೇಲೆ ಆ ಒಂದು ಲಿಂಕ್ಗೆ ನೀವು ಎಷ್ಟು ಸರಿ ಆದರೂ ವಿಸಿಟ್ ಮಾಡ್ಬೋದು, ಎಷ್ಟು ಸರಿ ಬೇಕಿದ್ರೂ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ, ಚೇಂಜಸನ್ನು ಮಾಡ್ಕೋಬೋದು ಆಗಿರುತ್ತೆ. ಬಟ್ ನೀವು ಯಾವಾಗ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ, ಒಂದಿಷ್ಟು ಕಾಲೇಜಸನ್ನು ನಿಮ್ಮ ಆಪ್ಷನ್ ಎಂಟ್ರಿ ಲೀಸ್ಟ್ಗೆ ಆ್ಯಡ್ ಮಾಡ್ತೀರಾ, ಅದಾದಮೇಲೆ ಅಲ್ಲಿ ನಿಮಗೆ ಸೇವ್ ಆಪ್ಷನ್ ಇರುತ್ತೆ, ಸೇವ್ ಕೊಡ್ತೀರಾ. ಅದಾದಮೇಲೆ ಮತ್ತೆ ನೀವು ಅದೇ ಒಂದು ಲಿಂಕಿಗೆ ಬಂದ ಮೇಲೆ ನೀವು ಈಗಾಗಲೇ ಆ್ಯಡ್ ಮಾಡಿರೋಂಥ ಕಾಲೇಜಸ್ ಇರುತ್ತೆ, ಅದನ್ನು ಬೇಕಿದ್ರೆ ಚೇಂಜಸ್ಸು ಮಾಡಿಫಿಕೇಷನ್ಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದ್ರ ಜೊತೆಗೆ ಬೇಕಿರೋಂಥ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು, ಅಥವಾ ಆ್ಯಡ್ ಮಾಡಿರೋಂಥ ಕಾಲೇಜಸನ್ನು ಡಿಲೀಟ್ ಮಾಡ್ಕೋಬೇಕು ಅಂತಂದರೆ ಡಿಲೀಟ್ ಆದರೆ ಮಾಡ್ಕೋಬೋದು ಆಗಿರುತ್ತೆ. ಸೊ ಇವತ್ತು ಸ್ಟಾರ್ಟ್ ಆಯಿತು ಅಂತಂದರೆ ಆಪ್ಷನ್ ಎಂಟ್ರಿ ಲಿಂಕು ನಿಮಗೆ 28ನೇ ತಾರೀಕು ರಾತ್ರಿ 11:59ವರೆಗೂ ನೀವು ಏನೆಲ್ಲ ಚೇಂಜಸ್ ಮಾಡಬೇಕು ಚೇಂಜಸನ್ನು ಮಾಡ್ಬೋದು. ಬಟ್ ನೀವು ಯಾವಾಗ ಲಾಸ್ಟ್ ಚೇಂಜಸನ್ನು ಮಾಡ್ತೀರಾ ಮತ್ತು ಯಾವಾಗ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗುತ್ತೆ ಅವಾಗ ಬಂದುಬಿಟ್ಟು ನಿಮಗೆ ಅದೇ ಫೈನಲ್ ಆಗಿರುತ್ತೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಟ್ಟಿದ್ದಾದಮೇಲೆ ನೀವು ಮತ್ತೆ ಆಪ್ಷನ್ ಎಂಟ್ರಿಯನ್ನು ಚೇಂಜಸ್ ಮಾಡ್ಕೋಬೋದು. ಓಕೆನಾ? ಇದರ ಒಂದು ಪ್ರೋಸೆಸ್ಸು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಪ್ರತಿ ರೌಂಡಲ್ಲೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಾರ ಅಂತ ಕೇಳ್ತಿದ್ದಾರೆ.
ಈಗ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಫರ್ದರ್ ರೌಂಡ್ಸಲ್ಲಿ ಬಂದುಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿರುವಂಥದ್ದು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಅಂತ ಅಂದರೆ ಈಗ ನೀವು ಕಾಲೇಜಸ್ಸನ್ನು ಎಷ್ಟು ಬೇಕೋ ಆ್ಯಡ್ ಮಾಡ್ಕೋಬೋದು ಫಸ್ಟ್ ರೌಂಡಲ್ಲಿ. ಬಟ್ ಯಾವಾಗ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಆ ಟೈಮಲ್ಲಿ ಇವಾಗೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದರಲ್ಲಿ ಸೆಕೆಂಡ್ ರೌಂಡಲ್ಲಿ ನೀವು ಈ ಒಂದು ಕಾಲೇಜಸ್ಸಲ್ಲಿ ಬೇಕಿದ್ರೆ ಏನಾದರೂ ಚೇಂಜಸನ್ನು ಮಾಡ್ಕೋಬೋದು. ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಆ್ಯಡ್ ಮಾಡಿರುವಂಥ ಕಾಲೇಜಸ್ಗೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡೋದು ಆಗಲಿ, ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಡಿಲೀಟ್ ಮಾಡ್ಕೋಬೋದು. ಬಟ್ ನೆಕ್ಸ್ಟ್ ರೌಂಡ್ಸಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕಾದರೆ ಆಗೋದಿಲ್ಲ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು 750 ರೂಪೀಸ್ ಫೀಸ್ ಬಗ್ಗೆ ಕೇಳ್ತಿದ್ದಾರೆ. ಈಗಾಗಲೇ KEA ಕಡೆಯಿಂದ ಕನ್ಫರ್ಮ್ ಮಾಡಿದ್ದಾರೆ 750 ರೂಪೀಸನ್ನು. ಈಗ ಒನ್ಸು ಆಪ್ಷನ್ ಎಂಟ್ರಿ ಲಿಂಕ್ ಯಾವಾಗ ಸ್ಟಾರ್ಟ್ ಆಗುತ್ತೋ, ಆಪ್ಷನ್ ಎಂಟ್ರಿ ಲಿಂಕ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಅಲ್ಲಿ ನಿಮಗೆ ಲಾಗಿನ್ ಡೀಟೇಲ್ಸ್ ಕೇಳುತ್ತೆ. ಆ ಲಾಗಿನ್ ಡೀಟೇಲ್ಸ್ಗೆ ಕ್ಲೈಮ್ ಸ್ಲಿಪ್ ತಗೋತೀರಾ, ನಿಮ್ಮ QR ಕೋಡನ್ನು ಸ್ಕ್ಯಾನ್ ಮಾಡ್ತೀರಾ. ಇಲ್ಲ ಅಂತ ಅಂದರೆ ಕ್ಲೈಮ್ ಸ್ಲಿಪ್ಪಲ್ಲಿರುವಂತಹ ಆಪ್ಷನ್ ಎಂಟ್ರಿ CET ನಂಬರನ್ನು ಆ್ಯಂಡ್ ಹಾಗೇನು ಸಹ ಏನು ಎಂಟರ್ ಮಾಡ್ತೀರಾ ಅಲ್ಲಿ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡ್ತೀರಾ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಫೇಸ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ನಿಮಗೆ ಅಲ್ಲಿ ಇಮಿಡಿಯೇಟಾಗಿ ಒಂದು ಅಲರ್ಟ್ ಬರುತ್ತೆ, ಫೀಸನ್ನು ಪೇ ಮಾಡಬೇಕು 750 ರೂಪೀಸ್ ಅಂತ ಹೇಳಿಬಿಟ್ಟು. ಆ 750 ರೂಪೀಸ್ ಬಂದುಬಿಟ್ಟು ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸು ಪೇ ಮಾಡಲೇಬೇಕು ಕಂಪಲ್ಸರಿಯಾಗಿ. ಸೊ ಅಲ್ಲಿ ನೀವು ಜಸ್ಟ್ ಪೇ ನಾವು ಅಂತ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾದಮೇಲೆ ಅಲ್ಲಿ ನಿಮಗೆ UPI ID, ಫೋನ್ಪೇ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್, ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಈಸಿಯಾಗಿ ಫೋನ್ಪೇ ಮುಖಾಂತರನೇ ನೀವು 750 ರೂಪೀಸನ್ನು ಪೇ ಮಾಡ್ಕೋಬೋದು ಆಗಿರುತ್ತೆ. ಯಾವಾಗ 750 ರೂಪೀಸನ್ನು ಪೇ ಮಾಡ್ತಿರೋ, 750 ರೂಪೀಸ್ ಪೇ ಮಾಡಿದ್ದ ತಕ್ಷಣವೇ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಅದೇ ಒಂದು ಆಪ್ಷನ್ ಎಂಟ್ರಿ ಲಿಂಕ್ಗೆ ಲಾಗಿನ್ ಆದಾಗ ನೀವು ಪೇಮೆಂಟ್ ಮಾಡಿರುವಂಥ ಎಲ್ಲ ಡೀಟೇಲ್ಸು ತೋರಿಸುತ್ತೆ. ಜೊತೆಗೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬೋದು ಆಗಿರುತ್ತೆ. ಕಾಲೇಜಸ್ ಎಲ್ಲ ಶೋ ಆಗ್ತಾ ಇರುತ್ತೆ, ನೀವು ಒಂದೊಂದೇ ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಬಟ್ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು 750 ರೂಪೀಸನ್ನು ಪೇ ಮಾಡಬೇಕು. ಇದೇ ಒಂದು ರೌಂಡಲ್ಲಿ 750 ರೂಪೀಸನ್ನು ಪೇ ಮಾಡ್ತೀರಾ. ನೆಕ್ಸ್ಟ್ ಫರ್ದರ್ ರೌಂಡ್ಸಲ್ಲಿ ಯಾವುದೇ ಥರದ ಫೀಸ್ ಪೇಮೆಂಟ್ ಮಾಡೋವಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ಬಟ್ ಇನ್ನೂ ಸಹ ಆಪ್ಷನ್ ಎಂಟ್ರಿ ಲಿಂಕ್ ಸದ್ಯಕ್ಕೆ ಕೊಟ್ಟಿಲ್ಲ. ನೀವು ವಿಡಿಯೋ ನಿಮಗೆ ಯಾವ ಟೈಮಿಗೆ ರೀಚ್ ಆಗುತ್ತೋ ಗೊತ್ತಿಲ್ಲ, ಯಾವ ಟೈಮಿಗೆ ನೀವು ವಿಡಿಯೋ ನೋಡ್ತಿರ್ತಿರೋ ಗೊತ್ತಿಲ್ಲ. ಬಟ್ ನಾನು ಈಗ ವಿಡಿಯೋ ಮಾಡ್ತಿರುವಂಥ ಟೈಮ್ ಬಂದುಬಿಟ್ಟು 3 ಗಂಟೆ ಏನೋ ಆಗಿದೆ. ಈ ಟೈಮ್ಗಾದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಇನ್ನೂ ಬಿಟ್ಟಿಲ್ಲ. ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ ಜಸ್ಟ್ ಅದಕ್ಕೆ ಡೀಟೇಲ್ಸ್ ಎಲ್ಲ ಕೊಟ್ಟು ಎಂಟರ್ ಆಗಿ ನೆಕ್ಸ್ಟು ಒಂದು 750 ರೂಪೀಸ್ ಅಲ್ಲೇ ತೋರಿಸುತ್ತೆ, ಪಾಪಪ್ ಆಗುತ್ತೆ ಮೆಸೇಜು, ಹೋಗಿ ಫೀಸ್ ಪೇಮೆಂಟನ್ನು ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, PGCET 2025 ಟೆಲಿಗ್ರಾಮ್ ಗ್ರೂಪ್ ಆದರೆ ಇದೆ. ಇದು ಬಂದುಬಿಟ್ಟು ನನ್ನದೇ ಗ್ರೂಪ್ ಆಗಿರೋದಾ. ಈ ಗ್ರೂಪಲ್ಲಿ 2000ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಆದರೆ ಇರುವಂಥದ್ದು. ಅಲ್ಲಿ ಕೆಲವೊಂದಿಷ್ಟು ಕ್ವಿಕ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ಗಾದರೆ ಜಾಯಿನ್ ಹಾಗೆ, ಓಕೆನಾ. ಆ್ಯಂಡ್ ಫರ್ದರ್ ಏನಾದರೂ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಇನ್ನೊಂದೇನು ಅಂತ ಅಂದರೆ ನಿಮಗೆ ಯಾವುದರ ರಿಲೇಟೆಡ್ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.